ಜ್ಯೋತಿ ಮಲ್ಹೋತ್ರಾ ಬೇಹುಗಾರಿಕೆಯನ್ನ ನಡೆಸಿದ್ದಾಳೆ. 15 ರಾಜ್ಯಗಳಲ್ಲಿ ಯೂಟ್ಯೂಬರ್ ಬೇಹುಗಾರಿಕೆ ಶಂಕೆ ಇದೆ. ನೋಡಿ, ದೇಶದ್ರೋಹಿ ಜ್ಯೋತಿ ಮಲ್ಹೋತ್ರಾ ಇದ್ದಾಳಲ್ವಾ, ಇದು ಕೇವಲ ಜಮ್ಮು ಕಾಶ್ಮೀರ ಅಥವಾ ಕೆಲವು ರಾಜ್ಯಗಳು ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರುವ ಸಾಧ್ಯತೆಗಳಿದ್ದಾವೆ. ಸದ್ಯ 3 ರಾಜ್ಯಗಳ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು 12 ರಾಜ್ಯಗಳ ಪೊಲೀಸರು ವಿಚಾರಣೆ ನಡೆಸೋಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಕರ್ನಾಟಕಕ್ಕೂ ಬಂದು ವಿಡಿಯೋ ಮಾಡಿದ್ದಾಳಂತೆ ಜ್ಯೋತಿ. ಟ್ರಾವೆಲ್ ವಿತ್ ಜೋ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ ಆಕೆದು. ಆಕೆ ಎಲ್ಲ ರಾಜ್ಯಗಳು ಹೋಗ್ತಾಳೆ, ದೇಶ ಸುತ್ತಿದ್ಲು. ನಮ್ಮ ಕರ್ನಾಟಕ ಕೂಡ ಬಂದಿದ್ಲಂತೆ. ಮೊಬೈಲು, ಲ್ಯಾಪ್ಟಾಪ್ನಲ್ಲಿ ವಿಡಿಯೋಗಳು, ಚಾಟ್ಗಳು ಪತ್ತೆಯಾಗಿದ್ದಾವೆ. ಪಾಕ್ನ ISI ಏಜೆಂಟ್ಗೆ ವಿಡಿಯೋ ಕಳಿಸಿರುವಂಥ ಶಂಕೆ ಇದೆ. ಯಾವ ರಾಜ್ಯಗಳಿಗೆ ಹೋಗಿ ವಿಡಿಯೋ ಮಾಡಿಕೊಂಡಿದ್ದಾಳೋ ಆ ಎಲ್ಲ ರಾಜ್ಯಗಳಿಂದ ಹರಿಯಾಣದ ಹಿಸಾರ್ ಪೊಲೀಸರು ಸಂಪರ್ಕವನ್ನು ಹೊಂದಿದ್ದಾರೆ. ನಮಗೂ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಆಕೆ ಎಲ್ಲೆಲ್ಲಿ ಹಾಗಾದರೆ ವಿಡಿಯೋ ಮಾಡಿದ್ದಾಳೆ? ಕೇವಲ ಪಾಕಿಸ್ತಾನ, ಇಂಡೋನೇಷ್ಯಾ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಮೇಘಾಲಯ, ಹಿಮಾಚಲ ಪ್ರದೇಶ, ಕೇರಳ, ಪಂಜಾಬ್, ಉತ್ತರಾಖಂಡ, ನೋಡಿ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳನ್ನು ಸುತ್ತಾಡಿದ್ದಾಳೆ ಆಕೆ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಹಾಗೆ ಒಡಿಶಾ, ತೆಲಂಗಾಣ, ದೆಹಲಿ ಮತ್ತು ಗುಜರಾತ್. ಅಂದರೆ ದೇಶದ ಬಹುತೇಕ ರಾಜ್ಯಗಳನ್ನು ಆಕೆ ಸುತ್ತಾಡಿದ್ದಾಳೆ, ವಿಡಿಯೋ ರೆಕಾರ್ಡ್ ಮಾಡಿದ್ದಾಳೆ. ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರ ನೆಂಟರಿಗೆ ಕಳಿಸಿದ್ದಾಳೆ. ಅವರ ಸಂಬಂಧಿಕರು ಯಾರು ಹೇಳಿ? ಪಾಕಿಸ್ತಾನದ ಕಮಿಷನರ್, ಅಂದರೆ ಹೈಕಮಿಷನರ್ ಏನಿರ್ತಾರೆ ಅಥವಾ ಅಲ್ಲಿನ ಗುಪ್ತಚರ ಇಲಾಖೆ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಕಳಿಸಿಕೊಡ್ತಾ ಇದ್ಲು. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನ ಕಳಿಸಿದಲ್ಲ ಗೊತ್ತಿಲ್ಲ. ಕೆಲವು ಜನನಿಬಿಡ ಪ್ರದೇಶಗಳು ಅಥವಾ ಸುಪ್ರಸಿದ್ಧ ದೇವಸ್ಥಾನಗಳು ಅಥವಾ ಎಲ್ಲೆಲ್ಲಿ ಕೆಲವೊಂದಿಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮೇನ್ ಸ್ಥಳಗಳಿದ್ದಾವೋ ಅವುಗಳ ಫೋಟೋಗಳನ್ನು ಕೂಡ, ವಿಡಿಯೋಗಳನ್ನು ಆಕೆ ಕಳಿಸಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ನೋಡಿ, ಇಂಥವರಿಂದಲೇ ಬಾಂಬ್ ಬ್ಲಾಸ್ಟ್ ಆಗ್ತವೆ, ಜೊತೆಗೆ ಕೆಲವು ಕಡೆ ಭಯೋತ್ಪಾದಕರ ದಾಳಿಗಳಾಗ್ತವೆ. ಸುಮ್ಮನೆ ಯಾವ ಭಯೋತ್ಪಾದಕರು ಕೂಡ ದಾಳಿಯನ್ನು ಮಾಡೋದಿಲ್ಲ, ಬಾಂಬ್ ಬ್ಲಾಸ್ಟ್ ಆಗೋದಿಲ್ಲ. ಇವರು ಸ್ಥಳೀಯ ಆಂತರಿಕ ಭಯೋತ್ಪಾದಕರು. ಇವರು ಇಲ್ಲೇ ಇದ್ಕೊಂಡು ಆ ಪಾಪಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ, ಫೋಟೋಗಳನ್ನ ಶೇರ್ ಮಾಡ್ತಾರೆ, ಲೊಕೇಶನ್ ಶೇರ್ ಮಾಡ್ತಾರೆ. ಅವ್ರು ಬಂದ ಮೇಲೆ ದಾಳಿಯನ್ನು ಮಾಡ್ತಾರೆ. ಹಾಗಾಗಿಯೇ ನಮಗೆ ಕರ್ನಾಟಕದವರೆಗೂ ಕೂಡ ಒಂದು ಆತಂಕಕಾರಿ ಬೆಳವಣಿಗೆ ಇದು. ಈಕೆಯನ್ನು ವಿಚಾರಣೆಗೆ ಒಳಪಡಿಸಲಿಕ್ಕೆ ಬೇರೆ ಬೇರೆ ರಾಜ್ಯಗಳ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಕರ್ನಾಟಕವು ಕೂಡ ವಿಚಾರಣೆಗೆ ಆಕೆಯನ್ನು ಮುಂದಿನ ದಿನಗಳಲ್ಲಿ ಒಳಪಡಿಸುತ್ತೆ. ಯಾವ ಫೋಟೋ ತೆಗೆದುಕೊಂಡು ಹಾಕಿದ್ದಾಳೋ ಗೊತ್ತಿಲ್ಲ ಆಕೆ. ಈ ಹಿಂದೆ ಬೆಂಗಳೂರಿನಲ್ಲಿ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಜೊತೆಗೆ MG ರೋಡು, ಕೆಲವು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ